ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ. 2028ರ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲುವು, ಶಾಸಕ ಬಿಎನ್ ರವಿಕುಮಾರ್ ಬಹಿರಂಗ ಸವಾಲು. ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಮೊಹರಂ ಆಚರಣೆ, ಸೌಹಾರ್ದತೆ ಮತ್ತು ಭಕ್ತಿಭಾವ ಮೆರೆದ ಸಮುದಾಯ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಲು ಸಿದ್ಧ, ಸಂಸದ ಸುಧಾಕರ್ಗೆ ಶಾಸಕ ವಿಶ್ವನಾಥ್ ಬಹಿರಂಗ ಸವಾಲು, ತೀವ್ರಗೊಂಡ ವಾಕ್ಸಮರ. ನ್ಯಾಯಬೆಲೆ ಅಂಗಡಿಯ ಅಕ್ರಮ ಸಾಗಾಣಿಕೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ. ಸರ್ಕಾರಿ ಶಾಲಾ ಮತ್ತು ವಸತಿ ಶಾಲೆಗಳಿಗೆ ಸರಬರಾಜಾಗಬೇಕಿರುವ ಗೋಧಿ ಕಾಳಸಂತೆಯಲ್ಲಿ ಮಾರಾಟ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ನೀಡಿರುವ ಹೇಳಿಕೆ ವಿಚಾರವಾಗಿ ಶಾಸಕ ಬಿಎನ್ ರವಿಕುಮಾರ್ 2028ರ ವಿಧಾನಸಭಾ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಶಾಸಕ ಪ್ರದೀಪ್ ಈಶ್ವರ್ಗೆ ಬಹಿರಂಗ ಸವಾಲು ಹಾಕಿದ್ದು, ಎನ್ಡಿಎ ಅಭ್ಯರ್ಥಿಯನ್ನು ಗೆಲ್ಲಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ಲೀಡರ್ ಅಲ್ಲ ಕುಮಾರಣ್ಣ. ನಿನಗೆಲ್ಲೋ ಒಂದು ಕಡೆ JDS ಪಕ್ಷದವರು ಮತ ಹಾಕಿದ್ದಾರೆ ಅನ್ನೋದು ನೀವು ಮರೆಯೋಕೆ ಹೋಗ್ಬೇಡಿ. ಆತನ ಗೆದ್ರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಿಡ್ಲಘಟ್ಟ JDS ಶಾಸಕ ಬಿಎನ್ ರವಿಕುಮಾರ್ ಅವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಗೆಲುವಿಗೆ JDS ಕಾರ್ಯಕರ್ತರು ಮತ್ತು ಮತದಾರರ ಬೆಂಬಲವೂ ಕಾರಣ ಎಂಬುದನ್ನ ಮರೆಯಬಾರದು ಎಂದು ಹೇಳಿದರು. ಇದೇ ವೇಳೆ ಶಾಸಕನಾಗುವ ಮೊದಲು ನಿಮ್ಮ ಆಸ್ತಿ ಎಷ್ಟಿತ್ತು, ಈಗ ಎಷ್ಟಿದೆ ಎಂಬುದನ್ನು ಜನರ ಮುಂದೆ ಬಹಿರಂಗಪಡಿಸಬೇಕು ಎಂದು ಪ್ರಶ್ನಿಸಿದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ಲೀಡರ್ ಅಲ್ಲ ಕುಮಾರಣ್ಣ. ಪ್ರದೀಪ್ ಈಶ್ವರ್ ಅವರು ಇವತ್ತು ಮಾತಾಡ್ತಾ ಇದ್ದಾರೆ. ನಾನು ಒಬ್ಬ OBC ಹುಡುಗ ಅಂತ ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ. ಇವತ್ತು ಅವರು ಹಿಂದೆ ನಾವು ಗಮನಿಸಿದಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು OBC ಅವರು ಅವ್ರ ವಿರುದ್ಧವಾಗೂ ಮಾತಾಡಿದ್ದಾರೆ. ಇವತ್ತು ಅವರು ಕುಮಾರಣ್ಣ ಬಗ್ಗೆ ನಿನ್ನೆ ಮಾತಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಇವತ್ತು ಕುಮಾರಣ್ಣವರು ಏನಾದರೂ ಅವನ್ನ ವೈಯಕ್ತಿಕವಾಗಿ ಒಂದು ಪ್ರೆಸ್ ಮೀಟ್ ಆಗಲಿ, ಇಲ್ಲ ಏನಾದ್ರು ಮಾಧ್ಯಮಗಳ ಮುಂದೆ ಆಗಲಿ, ಇಲ್ಲ ಅವ್ರ ಬಗ್ಗೆ ಏನಾದರೂ ಮಾತಾಡಿದರೆ ಅವ್ರು ಮಾತಾಡಲಿ, ನಮ್ದು ಏನು ಅಭ್ಯಂತರ ಇಲ್ಲ, ನಮ್ದು ಯಾವುದೂ ತಕರಾಲಿಲ್ಲ. ಇವತ್ತು ಪ್ರದೀಪ್ ಈಶ್ವರ್ ಅವರು OBC ಹುಡುಗ ಅಂತ ಅವ್ರು ಹೇಳ್ತಾರೆ. ಇವತ್ತು ಅವ್ರ ಸಮುದಾಯ ಬಲಿಜಿಗರ ಸಮುದಾಯ. ಇವತ್ತು ನಮ್ಮ ರಾಜ್ಯದಲ್ಲಿ ಬಲಿಜಿಗರ ಸಮುದಾಯಕ್ಕೆ ನಾವು ಸಂಬಂಧಪಟ್ಟಂಗೆ ಇತಿಹಾಸ ನೋಡಿದಾಗ ಕೈವಾರ ನಾರಾಯಣ ತಾತನವರು, ನಮ್ಮ KV ಟ್ರಸ್ಟು ನವೀನ್ ಅವರ ತಾತ ವೆಂಕಟರಾಯಪ್ಪನವರು, ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಹೊಸ ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರು, ಇವೆಲ್ಲಕ್ಕಿಂತ ಮಿಗಿಲಾಗಿ MS ರಾಮಯ್ಯ ಕುಟುಂಬದವರು, ಆ ಸಮುದಾಯದವ್ರು ಯಾರೂ ಮಾತಾಡೋ. ನನಗೆಲ್ಲೋ ಒಂದು ಕಡೆ ಡೌಟು, ಇವರು ಬಲ್ಜಿಗ್ ಸಮುದಾಯದವರು ಇಲ್ಲ ಇನ್ಯಾರನ್ನ ಬೇರೆ ಸಮುದಾಯದವರು ಅಂತ ಎಲ್ಲೋ ಒಂದು ಕಡೆ ನನಗೆ ಡೌಟ್ ಕಾಣಿಸ್ತೈತೆ. ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ. ಅವರು OBC ಅವರು ತಾನೆ, ಪ್ರಧಾನಮಂತ್ರಿಗಳು OBC ಅವರು ತಾನೆ. ಇವತ್ತು ಕುಮಾರಣ್ಣವ್ರನ್ನ ಮಾತಾಡ್ತಾರೆ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಶಾಸಕರೇ, 2023ರಲ್ಲಿ ನೀನು ಈ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ್ರೆ ನಿನಗೆಲ್ಲೋ ಒಂದು ಕಡೆ JDS ಪಕ್ಷದವರು ಮತ ಹಾಕಿದ್ದಾರೆ ಅನ್ನೋದು ನೀವು ಮರೆಯೋಕೆ ಹೋಗ್ಬೇಡ್ರಿ. ಇವತ್ತು ನಮ್ಗೆ ಭಾಳಷ್ಟು ನೋವಾಗಿದೆ. ಏನಿವತ್ತು ನೀವು ಕುಮಾರಣ್ಣ ಬಗ್ಗೆ, ಅವ್ರ ಹತ್ರ ಇರ್ತಕ್ಕಂಥ ವಾಚಗಳ ಬಗ್ಗೆ, ನೀವು ರಾಮರಾಜು ಪಂಚಾಯತ್ ಸೆಟ್ಗಳು ಮಾಡಿ ನೀವು ಇವತ್ತು ಸಂಪಾದನೆ ಮಾಡಿರಂತ ಮಾತಾಡಿದೆ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು ಇವತ್ತು ಸಾವಿರಾರು ಕೋಟಿ ಒಡೆಯರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರೆಲ್ಲ ಇವತ್ತು ಹಿಂದೆ ಅವ್ರ ಇತಿಹಾಸ ನೋಡಿದಾಗ ಬರ್ರಿ ನಮ್ಮ ಮುಂದೆ ಬರ್ರಿ, ಎದುರುಗಡೆ ನಾವು ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ನಮ್ಮ ಮುಂದೆ ಬರ್ರಿ, ನಾವು ಚರ್ಚೆ ಮಾಡ್ತೀವಿ. ಯಾರ್ಯಾರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇವತ್ತು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ನಾವು ಹೇಳ್ತೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ 37 ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸಾವಿರ ಕೋಟಿ ಇವತ್ತು ಹೈಕಮಾಂಡ್ ಕೊಟ್ಟಿದ್ದಾರೆ. ಅವರು ನಮ್ಮ ರಾಜ್ಯದ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣವನ್ನು ಎಷ್ಟು ಸಾವಿರಾರು ಕೋಟಿ ಕೊಟ್ಟಿದ್ದಾರೆ, ಅಂಕಿಅಂಶ ಕೊಡ್ಬೇಕಾ ನಾವು? ನೀವು ಈ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ಯಾವ್ಯಾವ ಕಚೇರಿಗಳಲ್ಲಿ ಇವತ್ತು ಯಾವ್ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಯಾವ್ಯಾವ ರೀತಿ ನೀವು ವಸೂಲಿ ಮಾಡ್ತಾಯಿದ್ದೀರಂತ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥವರೇ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ದಾರೆ.
ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 51 ಕ್ರೆಷರ್ಗಳವೆ, 50 ಗ್ರ್ಯಾನೆಟ್ಟು ಗಣಿಗಾರಿಕೆ ನಡೀತಾ ಇದೆ. ಇದರಲ್ಲಿ ನೀವು ಎಷ್ಟು ವಸೂಲಿ ಮಾಡಿಸ್ತಾ ಇದ್ದೀರಾ ಅಂತ ನಿಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ. ನೀವು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀರಂತ. ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ಶಾಸಕರು, ಸರ್ಕಾರ ನಿಮ್ಮದು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೊಡ್ಡ ದುರಂತ. ಇವತ್ತು HN ವ್ಯಾಲ್ಯೂ, KC ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಬಗ್ಗೆ ನೀವು ಯಾವತ್ತಾದರೂ ಈ 3 ಜಿಲ್ಲೆಯ ರೈತರ ಬಗ್ಗೆ ನೀವೇನಾದರೂ ಮಾತಾಡಿದ್ದೀರಾ? ಈಗ ನೀವು ಮಾತಾಡಬೇಕಾದ್ರೆ ಮೊದಲು ನೀವು ಸರಿಯಾಗಿದ್ದು, ನೀವು ಭ್ರಷ್ಟರಹಿತ ಆಡಳಿತ ಮಾಡಿದಾಗ ನೀವು ಮಾತಾಡಬೇಕು. ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಒಂದು ವಿಶೇಷ ಅನುದಾನ 25 ಕೋಟಿ ಕೊಟ್ಟರು, 2ನೇ ಬಾರಿ 50 ಕೋಟಿ ಕೊಟ್ಟರು, 75 ಕೋಟಿ. ನೀವು ಎಷ್ಟು ಪರ್ಸೆಂಟೇಜ್ ತಗೊಂಡ್ರೆ? ಕೊಟ್ಟಿರೋರು ಬಂದು ಹೇಳಿದ್ದಾರೆ, ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ. ಇವತ್ತು ನೀನು ಶಾಸಕನಾಗ ಮುಂಚೆ ನಿನ್ನ ಆಸ್ತಿ ಏನು, ಇವತ್ತು ನಿನ್ನ ಆಸ್ತಿ ಏನು? ಇವತ್ತು JDS ಪಕ್ಷದವ್ರ ಬಗ್ಗೆ ನೀವು ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ JDS ಪಕ್ಷದವರು ನಿಮ್ಗೆ ಸಹಾಯ ಮಾಡಿದ್ದಾರೆ ಅಂತ ನಾವು ಸ್ವಲ್ಪ ಗಮನದಲ್ಲಿ. ಇನ್ನು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಗೆಲ್ಲಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ ರವಿಕುಮಾರ್, ಅದು ಸಾಧ್ಯವಾಗದಿದ್ದರೆ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದು ಸಲ್ಯೂಟ್ ಹೊಡೆಯುತ್ತೇನೆ ಎಂದು ಸವಾಲು ಹಾಕಿದರು. ಅದೇ ರೀತಿ ನೀವು ಸೋತರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಮನೆ ಬಾಗಿಲಲ್ಲಿ ವಾಚ್ಮೆನ್ ಆಗಿ ಕೆಲಸ ಮಾಡಬೇಕು. ಈ ಸವಾಲನ್ನು ಶಾಸಕ ಪ್ರದೀಪೇಶ್ವರ್ ಸ್ವೀಕರಿಸಲಿ ಎಂದು ಬಹಿರಂಗವಾಗಿ ಸವಾಲು ಹಾಕಿದರು. ಮಾತಾಡಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ, JDS ಪಕ್ಷದ ಬಗ್ಗೆ ಅವ್ರು ಮಾತಾಡಿದರೆ 2028 ವಿಧಾನಸಭಾ ಚುನಾವಣೆಯಲ್ಲಿ NDA ಅಭ್ಯರ್ಥಿನ ಹಾಕಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡೋಕ್ಕೆ ನಾವೇ ಬರ್ತೀರಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವರು ನಮ್ಮ ಸವಾಲನ್ನು ಸ್ವೀಕಾರ ಮಾಡಲಿ. ಆತನ ಗೆದ್ದರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಆತನ ಗೆದ್ದರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಆತನ ಗೆದ್ದರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ಅವ್ರು ವಾಚ್ಮ್ಯಾನ್ ಕೆಲಸ ಮಾಡ್ಬೋದು. ಈ ಸವಾಲು ಸ್ವೀಕಾರ ಮಾಡಲಿ. ಆತನ ಗಂಡಸಾದರೆ ಈ ಸವಾಲು ನಾನು ಸ್ವೀಕಾರ ಮಾಡಲಿ. ಅದು NDA ಅಭ್ಯರ್ಥಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಮಾತಿನ ಸಮರ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು 2028ರ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಶಾಸಕ ಪ್ರದೀಪೇಶ್ವರ್ ಹಾಗೂ JDS ನಾಯಕರು ಪರಸ್ಪರ ಸವಾಲಿಗೆ ಪ್ರತಿ ಸವಾಲು ಹಾಕುತ್ತಿರುವುದು ಜಿಲ್ಲೆಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ತಮ್ಮ ಪವಿತ್ರ ಹಬ್ಬವಾದ ಮೊಹರಂ ಅನ್ನು ಅತ್ಯಂತ ಸೌಹಾರ್ದತೆ ಮತ್ತು ಭಕ್ತಿಭಾವದಿಂದ ಅದ್ದೂರಿಯಾಗಿ ಆಚರಿಸಿದರು. ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ತಮ್ಮ ಪವಿತ್ರ ಹಬ್ಬವಾದ ಮೊಹರಂ ಅನ್ನು ಅತ್ಯಂತ ಸೌಹಾರ್ದತೆ ಮತ್ತು ಭಕ್ತಿ ಭಾವದಿಂದ ಅದ್ದೂರಿಯಾಗಿ ಆಚರಿಸಿದ್ದಾರೆ. ರಾತ್ರಿ ಹಬ್ಬದ ಅಂಗವಾಗಿ ಹಸ್ತದ ದೇವರುಗಳನ್ನು ಹೊತ್ತು ಮೆರವಣಿಗೆ ನಡೆಸಿದ ಮುಸ್ಲಿಂ ಬಾಂಧವರು ಭಕ್ತಿಯಿಂದ ಅಗ್ನಿಗುಂಡ ಪ್ರವೇಶ ಮಾಡಿದರು. ನಗರದ ಟಿಪ್ಪು ನಗರ, ಚೌಡರೆಡ್ಡಿ ಪಾಳ್ಯ ಹಾಗೂ ವಾಣಿ ರಸ್ತೆ ಶಾಲೆಯ ನಿವಾಸಿಗಳು, ನರಸಿಂಹಪೇಟೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ರಾತ್ರಿ ಅಗ್ನಿಗುಂಡ ಪ್ರವೇಶಿಸಿದರೆ ಹಬ್ಬದ ನಿಮಿತ್ತ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆದವು. ಇಸ್ಲಾಂ ಪದ್ಧತಿಯಂತೆ ಜಾತಿ ಭೇದವಿಲ್ಲದೆ ಸಾರ್ವಜನಿಕರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸುಂದರವಾಗಿ ಅಲಂಕರಿಸಲಾಗಿದ್ದ ಪಲ್ಲಕ್ಕಿಗಳಲ್ಲಿ ಹಸ್ತ, ತ್ರಿಶೂಲ ಹಾಗೂ ಕುದುರೆ ಮೂರ್ತಿಗಳೊಂದಿಗೆ ಮುಖ್ಯ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯು ಮನೆಗಳ ಮುಂದೆ ಸಾಗುತ್ತಿದ್ದಂತೆ ಸಾರ್ವಜನಿಕರು ಪಲ್ಲಕ್ಕಿಗಳಿಗೆ ಹೂವು, ಮಂಡಕ್ಕಿ, ಸುಗಂಧ ದ್ರವ್ಯ, ಹಣ್ಣು ಹಾಗೂ ತೆಂಗಿನಕಾಯಿಗಳನ್ನು ಸಮರ್ಪಿಸಿ ಭಕ್ತಿ ಪ್ರದರ್ಶಿಸಿದ್ದಾರೆ. ಹಬ್ಬದ ಹಿನ್ನೆಲೆಯಲ್ಲಿ ಬಡಾವಣೆಗಳಲ್ಲಿ ಹಸಿರು ತೋರಣಗಳನ್ನು ಕಟ್ಟಿ ಸಿಂಗರಿಸಲಾಗಿತ್ತು. ರಾತ್ರಿ ವೇಳೆ ತಮಟೆ ಶಬ್ದಕ್ಕೆ ಯುವಕರು ಮತ್ತು ಮಕ್ಕಳು ಕುಣಿದು ಕುಪ್ಪಳಿಸಿದರು. ಹರಕೆ ಹೊತ್ತ ಹುಲಿ ವೇಷಧಾರಿಗಳು ಕಪ್ಪು ಬಣ್ಣ ಬಳಿದುಕೊಂಡು ತಮಟೆ ವಾದ್ಯಕ್ಕೆ ತಕ್ಕಂತೆ ನರ್ತಿಸಿದ್ದು ಹಬ್ಬದ ಪ್ರಮುಖ ಆಕರ್ಷಣೆಯಾಗಿತ್ತು. ಗ್ರಾಮಾಂತರ ಪ್ರದೇಶಗಳಲ್ಲೂ ಸಹ ದೇವರ ಮೆರವಣಿಗೆ ನಡೆಸಿ ಮನೆಗಳಲ್ಲಿ ವಿವಿಧ ಸಿಹಿ ತಿನಿಸುಗಳನ್ನು ತಯಾರಿಸಿ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು.
ಆಯ್ತಕ್ಕಪ್ಪ. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಕೆಲಸ ಮಾಡಿಲ್ಲ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಶಾಸಕ ವಿಶ್ವನಾಥ್, ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಲು ಸಂಸದ ಸುಧಾಕರ್ಗೆ ಬಹಿರಂಗ ಸವಾಲು ಹಾಕಿದ್ದಾರೆ. ಇದರಿಂದ ಸಂಸದ ಸುಧಾಕರ್ ಹಾಗೂ ಯಲಹಂಕ ಶಾಸಕ SR ವಿಶ್ವನಾಥ್ ನಡುವಿನ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಯಾಕಂದ್ರೆ ಈಗ ಹೇಳ್ತೀನಿ ನಾನು, ಇದು ನಮ್ಮಿಬ್ಬರದು ವೈಯಕ್ತಿಕ. ನಾವೇನಾದರೂ ಸುಧಾಕರ್ ಪ್ರಾರಂಭದಲ್ಲಿ ವಿರೋಧ ಮಾಡಿದ್ವಿ, ನಾವಿಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಒಂದು ಸಾರಿ ಅಮಿತ್ ಶಾಜಿಯವ್ರ ಹತ್ರ ಕೂತ್ಕೊಂಡು ನಮ್ಮ ಮನೆಗೆ ಬಂದು ತಿಂಡಿ ಆದಮೇಲೆ ನಾವೇನಾದರೂ BJPಗೆ ಓಟ್ ಹಾಕ್ಬೇಡ್ರಿ ಅಂತ ಏನಾನ ಕೇಳಿದರೆ ನಾನು ರಾಜಕಾರಣದಲ್ಲಿ ಎಲ್ಲೂ ಮುಂದುವರೆಯಕ್ಕೆ ಹೋಗಲ್ಲ. ಅವ್ರು ಅದನ್ನೇ ಹೇಳ್ಕೊಂಡು ತಿರುಗ್ತಾವ್ರೆ ಎಲ್ಲ ಕಡೆಗೆ. ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಯಲಹಂಕ ಬಿಜೆಪಿ ಶಾಸಕ SR ವಿಶ್ವನಾಥ್, ಲೋಕಸಭಾ ಚುನಾವಣೆಯಲ್ಲಿ ತಾವು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಕೆಲಸ ಮಾಡಿಲ್ಲ ಎಂಬ ಆರೋಪವನ್ನು ತಳ್ಳಿಹಾಕಿದರು. ನಾನು ನಿಮ್ಮ ಪರ ಕೆಲಸ ಮಾಡಿಲ್ಲ ಎಂದು ಹೇಳುತ್ತಿದ್ದರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಸಾಬೀತುಪಡಿಸಿ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನೇರ ಸವಾಲು ಹಾಕಿದರು. ಇನ್ನು ಆರಂಭದಲ್ಲಿ ಸುಧಾಕರ್ ಅವರ ಅಭ್ಯರ್ಥಿತ್ವಕ್ಕೆ ತಾವು ವಿರೋಧ ವ್ಯಕ್ತಪಡಿಸಿದ್ದು ನಿಜ. ಆದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಮಾತುಕತೆ ನಡೆದ ಬಳಿಕ ಹಾಗೂ ಸುಧಾಕರ್ ತಮ್ಮ ಮನೆಗೆ ಭೇಟಿ ನೀಡಿದ ನಂತರ ಯಾವುದೇ ರೀತಿಯ ವಿರೋಧ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಯಾಕಂದ್ರೆ ಈಗ ಹೇಳ್ತೀನಿ ನಾನು, ಇದು ನಮ್ಮಿಬ್ಬರದು ವೈಯಕ್ತಿಕ. ನಾವೇನಾದರೂ ಸುಧಾಕರ್ ಪ್ರಾರಂಭದಲ್ಲಿ ವಿರೋಧ ಮಾಡಿದ್ವಿ, ನಾವಿಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಒಂದು ಸಾರಿ ಅಮಿತ್ ಶಾಜಿಯವ್ರ ಹತ್ರ ಕೂತ್ಕೊಂಡು ನಮ್ಮ ಮನೆಗೆ ಬಂದು ತಿಂಡಿ ಆದಮೇಲೆ ನಾವೇನಾದರೂ BJPಗೆ ಓಟ್ ಹಾಕ್ಬೇಡ್ರಿ ಅಂತ ಏನಾನ ಕೇಳಿದರೆ ನಾನು ರಾಜಕಾರಣದಲ್ಲಿ ಎಲ್ಲೂ ಮುಂದುವರೆಯಕ್ಕೆ ಹೋಗಲ್ಲ. ಅವ್ರು ಅದನ್ನೇ ಹೇಳ್ಕೊಂಡು ತಿರುಗ್ತಾವ್ರೆ ಎಲ್ಲ ಕಡೆಗೆ. ನನ್ನ ಲೈಫಲ್ಲಿ ಯಡಿಯೂರಪ್ಪ ಅವ್ರ ಪಾರ್ಟಿ ಬಿಟ್ಟು ಹೋದಾಗ ಕೂಡ ನಾನು ಯಡಿಯೂರಪ್ಪ ಅವ್ರ ರೈಟ್ ಹ್ಯಾಂಡ್, ನಾನು ಮಗ ಇದ್ದಂಗೆ. ಆವಾಗಲೇ ನಾನು ಪಾರ್ಟಿ ಬಿಟ್ಟು ಹೋಗಲ್ಲ, ಬರೋಲ್ಲ ನೀವು ಹೋಗಬಾರ್ದು ಅಂತ ಹೇಳ್ದವನು ನಾನು. ಅಂಥದ್ರಲ್ಲಿ ನಾನು ಯಾವತ್ತೂ ಸಣ್ಣ ಎಲೆಕ್ಷನಲ್ಲೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ. ನೀವು ಯಾರು ಹೇಳ್ಕೊಂಡವ್ರೆ, ಅದೇ ನಮಗೆ ನೋವಾಗ್ತಾ ಇರ್ತಕ್ಕಂಥದ್ದು. ಯಲಹಂಕ ಕ್ಷೇತ್ರದಲ್ಲಿ ನನಗೆ ಮೋಸ ಮಾಡಿದ್ರು. ಎಲ್ಲಿಂದ ಓಟ್ ಬಂತು? 85,000. ಅದಕ್ಕೆ ಮೊದಲು ಬಚ್ಚೇಗೌಡರಿಗೆ 76,000 ಲೀಡ್ ಕೊಟ್ಟಿದ್ವಿ. JDS ಅಲಯನ್ಸ್ ಇರಲಿಲ್ಲ, ಗೊತ್ತಿರಲಿ. ಒಂದು 5,000 ಕಮ್ಮಿ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಗೆ, ಆದರೆ ನಾವು ಲೀಡ್ ಕೊಟ್ಟಿದ್ದೀವಲ್ಲ, ಅರ್ಧ ಲೀಡ್ ನಾವೇ ಕೊಟ್ಟಿದ್ದೀವಲ್ಲ. ಈಗ ನಾನೇನಾದರೂ ನೆಕ್ಸ್ಟ್ MP ಟಿಕೆಟ್ ಕೇಳಿದ್ರೆ ನಾನು ಹೇಳ್ತಾ ಇಲ್ಲ, ನೆಕ್ಸ್ಟ್ MP ನೀವೇ ಆದರೆ ಈಗಲೇ ಹೇಳ್ರಿ, ನಾವು 100% ಈಗಲಿಂದಾನೇ ಪ್ರಚಾರ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾನು MLA ಜೊತೆಲೇ MP ಎಲೆಕ್ಷನ್ ನಿನ್ನ ಕ್ಯಾನ್ವಾಸ್ ಮಾಡ್ತೀನಿ. ಇನ್ನು ನಾನು ಬಿಜೆಪಿ ಪರ ಕೆಲಸ ಮಾಡಿಲ್ಲ ಅಥವಾ ಬಿಜೆಪಿಗೆ ಮತ ಹಾಕಬೇಡಿ ಎಂದು ಯಾರಿಗಾದರೂ ಹೇಳಿದ್ದೇನೆ ಎಂದು ಸಾಬೀತಾದರೆ ರಾಜಕೀಯದಿಂದಲೇ ನಿವೃತ್ತಿಯಾಗುತ್ತೇನೆ ಎಂದು ವಿಶ್ವನಾಥ್ ಘೋಷಿಸಿದರು. ತಾವು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಆಪ್ತರಾಗಿದ್ದು, ಯಡಿಯೂರಪ್ಪ ಅವರು ಪಕ್ಷ ತೊರೆದ ಸಂದರ್ಭದಲ್ಲೂ ಸಹ ತಾವು ಬಿಜೆಪಿ ತೊರೆಯಲಿಲ್ಲ. ಯಲಹಂಕ ಕ್ಷೇತ್ರದಲ್ಲಿ ವಿಶ್ವನಾಥ್ ಮೋಸ ಮಾಡಿದ್ದಾರೆ ಎಂಬ ಸಂಸದ ಸುಧಾಕರ್ ಆರೋಪಕ್ಕೂ ತಿರುಗೇಟು ನೀಡಿದ ಅವರು, ಹಾಗಿದ್ದರೆ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಂದ 80,000 ಮತಗಳು ಎಲ್ಲಿಂದ ಬಂದವು ಎಂದು ಪ್ರಶ್ನಿಸಿದರು. ನಾನೇನು ದಿನ ಬಂದು ಏನೋ ಬಿರಿಯಾನಿ ತಿನ್ನಿಸಿ ಏನೋ ಬೆಳೆ ಅಂತ ಹೇಳ್ತಾನೆ ಸರ್. ಯಾವತ್ತೂ ನನಗಿನ ಮೊದಲು ಇಲ್ಲಿ ಭಗತ್ ಸಿಂಗ್ ಟ್ರಸ್ಟನ್ನು ಮಾಡಿಕೊಂಡು ಜನಸೇವೆಗಳನ್ನು ಮಾಡಿಕೊಂಡು ಕೆಲಸ ಮಾಡ್ತಾವನೆ ಯುವಕ. ನಾನು ತಡೆಯೋಕ್ಕಾಗ್ತದೆ ಅದರ ಕಡೆಗೆ. ಈಗ ಇರ್ತಕ್ಕಂಥ ಹಾಲಿ MLA ಅವರು ಎಲ್ಲೋ ಒಂದು ಕಡೆ ಇದ್ದು ಅಚಾನಕ್ಕಾಗಿ ಬಂದಿಲ್ವೇ? ಅದಕ್ಕಿಂತ ಕೆಲಸ ಮಾಡ್ತಾ ಇಲ್ವ ಸಂದೀಪ್ ರೆಡ್ಡಿ ಅವರು? ಯಾಕೆ ಆಗಬಾರ್ದು? MLA ಯಾಕೆ ಆಗಬಾರ್ದು ಅವ್ರದ್ದು? ನೀವು ಯಾಕೆ ಆಗಬಾರ್ದು? ನನ್ನ ಮಗ ಯಾಕೆ ಆಗಬಾರ್ದು? ಅರ್ಹತೆ ಇತ್ತು ಅಂತಂದರೆ ನನ್ನ ಮಗನಿಗೆ ಸೀಟ್ ಕೊಡಲಿ ಅಂತೇಳಿ ನಾವು ವಿರೋಧ ಮಾಡಲ್ಲ. ಪಾರ್ಟಿ ಒಂದು ಸರಿ ತೀರ್ಮಾನ ಮಾಡಿದ್ರೆ ದೂಸರ ಮಾತಾಡಲ್ಲ. ಆದರೆ ಪದೇ ನಾನು ಮಾತಾಡಿ ಮೈಕ್ ಮುಂದೆ ಕೆಟ್ಟವನಾಗ್ತೀನಿ. ನಮ್ಮ ಸಂಸದರಂಗೆ ಅಂದರೆ ಮಾತಾಡಲ್ಲ. ಎಲ್ಲಿ ಏನು ಮಾಡಬೇಕು, ಯಾರ ಹತ್ರ ಏನು ಹೋಗ್ಬೇಕು, ಎಲ್ಲಿ ಮಾಡಬೇಕು ಅದು ಮಾಡ್ತಾರೆ. ಇದು ಆಗಬಾರ್ದು. ಯಾರು ಸರ್? ಸಂಸದರದು ಅದಕ್ಕೆ ಒಂದು ದೊಡ್ಡ ತಂಡವನ್ನೇ ಮಾಡಬೇಕಾಗ್ತದೆ ಸರ್. ಅವರ ಹೆಂಗೆ ಏನು ಅಂತೇಳಿ ಈ ಸತ್ಯಶೋಧನಾ ಸಮಿತಿ ಮಾಡ್ತಾರಲ್ಲ, ಆ ಥರ ಮಾಡಿದ್ರೆ ಏನಾದರೂ ಅವರ ಪ್ರತಿಭೆಗಳು, ಅವರ ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು ಮತ್ತು ರಾಜಕಾರಣವನ್ನು ಹೆಂಗೆ ಮಾಡೋದು ಅನ್ನೋದು ಒಂದು ಥೀಸಿಸ್ ಯಾರನ್ನ ಬರೆಯೋರಿದ್ರೆ ನಿಮ್ಮಲ್ಲಿ ಮಾಡಿದ್ರೆ ಒಳ್ಳೆಯದು. ನಮಗೇನು ಅಷ್ಟೊಂದು ಭಾಳ ಅವ್ರ ಜೊತೆಯಲ್ಲಿ ಏನು ಭಾಳ ಸಂಪರ್ಕ ಏನಿಲ್ಲ ನಮಗೆಲ್ಲ ಕೂಡ. ಒಟ್ಟಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಇಬ್ಬರು ಬಿಜೆಪಿ ನಾಯಕರ ನಡುವಿನ ವಾಕ್ ಸಮರ
ಹೊಸ ತಿರುವು ಪಡೆದುಕೊಂಡಿದ್ದು, ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡುವಂತೆ ಶಾಸಕ ಎಸ್ಆರ್ ವಿಶ್ವನಾಥ್ ನೀಡಿರುವ ಸವಾಲು ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಇತ್ತೀಚೆಗಷ್ಟೇ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮೂಲಕ ರಾಗಿ ಅಕ್ರಮವಾಗಿ ಸಾಗಾಣಿಕೆ ಮಾಡಿರುವ ಪ್ರಕರಣ ಮಾಸುವ ಮುನ್ನವೇ ಇದೀಗ ಸರ್ಕಾರಿ ಶಾಲೆ ಮತ್ತು ವಸತಿ ಶಾಲೆಗಳಿಗೆ ಸರಬರಾಜು ಮಾಡಬೇಕಿದ್ದ ಗೋಧಿ ಈಗ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಯತ್ನಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದಿಂದ ಎಚ್ ಕ್ರಾಸ್ ಜಂಗಮಕೋಟೆ ಮಾರ್ಗದ ಮೂಲಕ ಹೊಸಕೋಟೆಯ ಕಾರ್ಖಾನೆಗೆ ತೆರಳುತ್ತಿದ್ದ ವೇಳೆಯಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಮತ್ತು ಜಂಗಮಕೋಟೆ ಪೊಲೀಸರು ದಿಢೀರ್ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಗೋಧಿ ಸಾಕಾಣಿಕೆ ಮಾಡುತ್ತಿದ್ದ ಏಚರ್ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ.
ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಸುನೀಲ್ ಮತ್ತು ಸಿಬ್ಬಂದಿ ಜಂಗಮಕೋಟೆ ಕ್ರಾಸ್ನಲ್ಲಿ ಸುಮಾರು 14 ಟನ್ 250ಕ್ಕೂ ಅಧಿಕ ಗೋಧಿ ಚೀಲಗಳನ್ನು ಹಾಗೂ ಕ್ಯಾಂಟರ್ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಗ್ರಾಮಾಂತರ ಪೊಲೀಸರು ಹಾಗೂ ಆಹಾರ ಇಲಾಖೆಯ ನಿರೀಕ್ಷಕಿ ವೆಂಕಟಲಕ್ಷ್ಮಿ ಮತ್ತು ಸಿಬ್ಬಂದಿಯವರ ಸಮ್ಮುಖದಲ್ಲಿ ಅಕ್ರಮವಾಗಿ ಸರಬರಾಜು ಆಗುತ್ತಿದ್ದ ಗೋಧಿ ದಾಸ್ತಾನು ಕುರಿತು ಮಹಜರು ನಡೆಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಪ್ರಭಾವಿ ವ್ಯಕ್ತಿಯೊಬ್ಬರು ಅಕ್ರಮವಾಗಿ ಗೋಧಿ ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂಬ ದೂರು ಕೇಳಿ ಬಂದಿದೆ. ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ಕಠಿಣ ಕ್ರಮ ಜರುಗಿಸಬೇಕಾಗಿದೆ. ಈ ಸಂಬಂಧ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. 783 ಅಂತ ಆಗುತ್ತೆ. ಬಾಪ ಓಪನ್ ಮಾಡಿ. ಸೀಲ್ ಇದೆ. Manufactured in India. Manufactured in India. Use no. Manufactured in India. ಆಮೇಲೆ ನೋ ಹುಕ್, ಯೂಸ್ ನೋ ಹುಕ್ಸ್ ಅಂತ ಸಿಂಬಲ್ ಕಾಣ್ತಾ ಇದೆ. ಇದನ್ನ ನಾವು ನಿಮ್ಮಗಳ ಸಮಸ್ಯೆ ಎಲ್ಲ ಬ್ಯಾಗಲ್ಲೂ ಅದೇ ರೀತಿ ಕಾಣ್ತಾ ಇದೆ. ಇದನ್ನು ನಾವು ಯೂಸ್ ಮಾಡಬಾರ್ದು. ಯೂಸ್ ನೋ ಹುಕ್ ಅಂತೇಳಿ ಸಿಂಬಲ್ಲು ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಂತಿದೆ. ಮತ್ತು ಇಲ್ಲಿ 5100094082 ಅಂತೇಳಿ ಏನಿದು ಒಂದು ನಂಬರ್ ಇದೆ. ಯಾವುದದು? ಮ್ಯಾನುಫ್ಯಾಕ್ಚರ್ 2024-2025 ಆಗಿರೋಂಥದ್ದು ಇದ್ರ ಮೇಲೆ ಇದೆ. ಸೊ ಇದನ್ನು ಪಂಚರ ಸಮಕ್ಷಮ ಮುಂದಿನ ಇದಕ್ಕೋಸ್ಕರ ಇವನ್ನೆಲ್ಲ ಅಮಾನತು ಪಡಿಸ್ಕೊತೀವಿ. ಇದನ್ನ ವೆಯ್ಟ್ಗೆ ಕಳಿಸ್ಕೊಡ್ತೀವಿ ಮೇಡಮ್. ಇದು ಪಡಿತರ ಅಕ್ಕಿನ ಮೇಡಮ್? ಪಡಿತರ ಗೋಧಿ. ಪಡಿತರ ಗೋಧಿ. ಇದನ್ನು ನಾವು ಏನು ಮಾಡ್ತೀವಿ, ನಿಮ್ಮಗಳ ಸಮಕ್ಷಮ ತಗೊಳ್ತೀವಿ. ನೀವು ಪೂರ್ಣ ಪಂಚನಾಮೆಗೆ ನೀವು ಸಹಕರಿಸಿ ನಮಗೆ ತನಿಖೆಗೆ ಸಹಕರಿಸ್ಕೊಳ್ಬೇಕು ಅಂತ ನಿಮ್ಮಗಳನ್ನು ಕೇಳ್ತೀವಿ. ನಿಮ್ಮ ಹೆಸರು? ರಾಧಾಕೃಷ್ಣ. ತಂದೆ ಹೆಸರು? ವೆಂಕಟೇಶ್. ವಯಸ್ಸು? 52. ಏನು ಕೆಲಸ ಮಾಡ್ತೀರಾ? ಗ್ರಾಮ ಪಂಚಾಯತ್ ಕಾರ್ಯದರ್ಶಿ. ಯಾವ ಪಂಚಾಯಿತಿಗೆ? ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಯಲಹಂಕ ಬಿಜೆಪಿ ಶಾಸಕ SR ವಿಶ್ವನಾಥ್ ನಡುವಿನ ರಾಜಕೀಯ ಭಿನ್ನಾಭಿಪ್ರಾಯ ಮತ್ತಷ್ಟು ತಾರಕಕ್ಕೇರಿದೆ. ಯಲಹಂಕದಲ್ಲಿ ಪ್ರತ್ಯೇಕವಾಗಿ ಕೆಂಪೇಗೌಡ ಜಯಂತಿ ಆಚರಣೆ ವಿಚಾರವಾಗಿ ಸಂಸದ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಶಾಸಕ ವಿಶ್ವನಾಥ್ ಯಲಹಂಕದಲ್ಲೇ ಬಂದು ನನ್ನ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿ ಎಂದು ಬಹಿರಂಗ ಸವಾಲು ಹಾಕಿದ್ದಾರೆ. ಬಿಜೆಪಿಯ ಸಂಸದರಾಗಿ ಕಾಂಗ್ರೆಸ್ ಅವ್ರ ಮನೆ ಬಾಗಿಲು ಹೋಗುವಂಥದ್ದು ಏನೈತೆ? ಕಾಂಗ್ರೆಸ್ ಅಭ್ಯರ್ಥಿ ಸೋತಿರೋರು ಮನೆ ಬಾಗಿಲು ಹೋಗೋದೇನೈತೆ? ಯಾಕೆ ಹಿಂಗೆ ಓಡಾಡ್ತೀರಿ? ನಾನೇ ಜನ ಸೇರಿಸ್ತೀನಿ, ನಿಮ್ಮನ್ನೇ ಮೆರವಣಿಗೆ ಮಾಡ್ತೀನಿ, ಬರ್ರಿ. ನೀವು ಅಲ್ಲಿ ಬಂದು ಯಲಹಂಕದಲ್ಲಿ ನಡೆಯಲ್ಲ. ಯಲಹಂಕದಲ್ಲಿ ನಾವು ತಳಮಟ್ಟದಿಂದ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥವ್ರು. ನಮ್ಮ ಕಾರ್ಯಕರ್ತನ ಒಂದ್ಸರಿ ಬಂದು ನೋಡ್ರಿ ನೀವು. ಯಾವುದೇ ಆಸೆಗೆ ಒಬ್ಬ ಕಾರ್ಯಕರ್ತ ಕದಲಲ್ಲ ನಮ್ಮಲ್ಲಿ. ಯಾರೋ ಈಗ ಒಂದು 3-4 ಜನ ಅವರಲ್ಲಿ. ಇದು ಪಕ್ಷದ ಬೆಳವಣಿಗೆಯಿಂದನೂ ಒಳ್ಳೆಯದಲ್ಲ. ಈ ಕೆಂಪೇಗೌಡರ ಜಯಂತಿ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಯಲಹಂಕ ಬಿಜೆಪಿ ಶಾಸಕ SR ವಿಶ್ವನಾಥ್ ಯಲಹಂಕದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತ್ಯೇಕವಾಗಿ ಕೆಂಪೇಗೌಡ ಜಯಂತಿ ಆಚರಿಸಲು ಮುಂದಾಗಿರುವುದನ್ನು ತೀವ್ರವಾಗಿ ಟೀಕಿಸಿದರು. ರಾಜಕೀಯ ಪ್ರೇರಣೆಯಿಂದಲೇ ಪ್ರತ್ಯೇಕ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಎಂದು ಆರೋಪಿಸಿದ ಅವರು 10,000 ಜನರೊಂದಿಗೆ ವಾಗ್ದಾನ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ನಾಳೆ ಎಷ್ಟು ಜನ ಬರುತ್ತಾರೆ ಎಂಬುದನ್ನು ಎಲ್ಲರೂ ನೋಡಲಿ ಎಂದು ವ್ಯಂಗ್ಯ ಮಾಡಿದರು. ತಾವು ಸಹ 10,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಕೆಂಪೇಗೌಡ ಜಯಂತಿ ಆಚರಿಸುವುದಾಗಿ ಹೇಳಿದ ಅವರು ಯಾರು ಹೆಚ್ಚು ಜನರನ್ನು ಸೇರಿಸುತ್ತಾರೆ ಎಂಬುದು ನಾಳೆ ಗೊತ್ತಾಗಲಿದೆ ಎಂದರು. ಆದರೆ ಈ ಸರಿ ಮೊದಲನೇ ಬಾರಿಗೆ ನಮ್ಮ ಅತ್ಯಂತ ಗೌರವಾನ್ವಿತ ಸಂಸದರು
ಇವತ್ತು ಕೆಂಪೇಗೌಡರ ಮೇಲೆ, ಅದು ಯಲಹಂಕ ಕೆಂಪೇಗೌಡರ ಮೇಲೆ ಭಾಳ ಅಭಿಮಾನ ಉಕ್ಕಿ ಇವತ್ತು ಕೆಂಪೇಗೌಡರಿಗೋಸ್ಕರ ಬೆಂಗಳೂರು ಅಭಿವೃದ್ಧಿಗೋಸ್ಕರ ವಾಕಾಥಾನನ್ನು ಮಾಡ್ತೀವಿ 10,000 ಜನ ಅಂಥೇಳಿ ತಯಾರಿಯನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ತಾವೆಲ್ಲ ಕೂಡ ನಮ್ಮ ಚಿಕ್ಕಬಳ್ಳಾಪುರದ ಮಾಧ್ಯಮದ ಸ್ನೇಹಿತರು ನಾಳೆ ಬರಬೇಕು. 10,000 ಜನ ಎಲ್ಲಿಂದ ಬರ್ತಾರೆ, ಎಷ್ಟು ಚೆನ್ನಾಗಾಗ್ತದೆ, ಎಷ್ಟು ವಿಜೃಂಭಣೆಯಿಂದ ಚಿಕ್ಕಬಳ್ಳಾಪುರವನ್ನು ಬಿಟ್ಟು ಇವತ್ತು ಯಲಹಂಕದಲ್ಲಿ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಾನು ಕ್ಷೇತ್ರದ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಎಲ್ಲ ಮುಖಂಡರು ಇದ್ದೀವಿ. ಆ ಒಂದು ಕೆಂಪೇಗೌಡ ಜಯಂತಿಯನ್ನು ವಿಶ್ವನಾಥರ ನಾವೆಲ್ಲ ಸೇರಿ ನಾನು ಸೇರ್ಕೊತೀನಿ ವಿಜೃಂಭಣೆಯಿಂದ ಮಾಡೋಣ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಆಹ್ವಾನವೂ ಇಲ್ಲ, ನಮ್ಗೆ ಇವತ್ತುವರೆಗೂ ಕೂಡ ಇಲ್ಲ. ಈವನ್ ಅದೇನು ಅಲ್ಲಿ ವಕೀಲರ ಸಂಘ ಅಂತೇಳಿ ಈಗ ಎದ್ದೈತೆ, ಅದರಲ್ಲೂ ಕೂಡ ಇವರೆಲ್ಲ ಸದಸ್ಯರುಗಳೇ, ನಮ್ಮವರೆಲ್ಲ ಕೂಡ ಯಾರನ್ನೂ ಕರೆದಿಲ್ಲ. ಅದೊಂದು ರಾಜಕೀಯ ಪೊಲಿಟಿಕಲಿ ಮಾಡೋದಕ್ಕೆ ಹೊರಟವ್ರೆ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೋವಾಗಿರೋದೇನು ನಾನು ಅವ್ರಿಗೆ ಹೇಳಿದೆ, ಕೆಲವು ನಮ್ಮ ಮುಖಂಡರಿಗೆ, ಮಾಡಂಗಿದ್ರೆ ನೀವೇ ಮಾಡಿರಿ, ನಾವೇ ಸೇರ್ಕೊತೀವಿ ಜೊತೆಯಲ್ಲಿ, ಎರಡು ಮಾಡೋದು ಬೇಡ. ಯಾಕಂದರೆ ಯಲಹಂಕ ಕೆಂಪೇಗೌಡರು ಇಲ್ಲಿ ರಾಜಧಾನಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಯಲಹಂಕ ನಾಡಪ್ರಭು ಅಂತ ಹೆಸರಾಗಿರ್ತಕ್ಕಂಥದ್ದು. ಇಲ್ಲಿ 2 ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ರೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ. ನಿಮ್ದು ಏನೇ ಇದ್ದರೂ ಕೂಡ ನಾವು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು ಕೂಡ ಅವರೊಂದು ರೀತಿಯ ಆಟಕ್ಕೆ ಬಿದ್ದು ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡ್ತಾಯಿದ್ದಾರೆ. ಸೊ ನಾವು ನಮ್ಮದೇನು ಪ್ರತಿ ವರ್ಷ ಮಾಡ್ತೀವೋ ಆ ಥರ ಅದ್ಧೂರಿಯಾಗಿ, ಮೊದಲೆಲ್ಲ ಸಿಂಪಲ್ಲಾಗಿ 1,000 ಜನ ಸೇರಿ ಮಾಡ್ತಾಯಿದ್ವಿ. ಇದು ಇವ್ರು ಮಾಡಿದ್ದು ಒಂಥರ ನನಗೊಂದು ಒಳ್ಳೆಯದು ಅನ್ನಿಸ್ತದೆ. ಇವತ್ತು ನಾವು 10,000 ಜನ ನಾವು ಸೇರಿಸ್ತಾಯಿದ್ವಿ. ಅದಕ್ಕೆ ನಾಳೆ ಹೇಳಿದ್ದು, ಅವ್ರು ಜನ ಸೇರ್ತಾರೋ ನಮಗೆ ಜನ ಸೇರ್ತಾರೋ ಅನ್ನೋದು ನೋಡೋದಕ್ಕೆ ನೀವು ಬರಬೇಕು, ಚಿಕ್ಕಬಳ್ಳಾಪುರದವ್ರು ಬರಬೇಕಾಗ್ತದೆ ನೀವು. ಸೊ ನಾವು ಅದರಲ್ಲೇನು ನಮ್ಮದೇನು ಪ್ರತಿಷ್ಠಿತೆ ಇಲ್ಲ, ಯಾವುದು ಕೂಡ ಅಲ್ಲಿ ಯಾವುದೇ ಪಕ್ಷದ ಧ್ವಜಗಳು ಹಾಕಲ್ಲ, ಯಾವುದೇ ಪಕ್ಷದ ಪರ ಘೋಷಣೆ ಕೂಗೋಣ, ಬರೀ ಕೆಂಪೇಗೌಡರಿಗೆ ಜೈ, ಭುವನೇಶ್ವರಿಗೆ ಜೈ, ಇಷ್ಟೇ ನಾವು ಕೂಗ್ಕೊಂಡು ಮೆರವಣಿಗೆಗಳನ್ನು ಮಾಡ್ತಾ ಇದ್ದಿದ್ದು. ಇನ್ನು ಕಾಂಗ್ರೆಸ್ ನಾಯಕರೊಂದಿಗೆ ಸೇರಿಕೊಂಡು ಪ್ರತ್ಯೇಕ ಜಯಂತಿ ಆಚರಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದ ವಿಶ್ವನಾಥ್, ತಮ್ಮೊಂದಿಗೆ ಯಾವುದೇ ಚರ್ಚೆ ನಡೆಸದೆ ಯಲಹಂಕದಲ್ಲೇ ಪ್ರತ್ಯೇಕ ಕಾರ್ಯಕ್ರಮ ನಡೆಸುವ ಉದ್ದೇಶವೇನು ಎಂದು ಪ್ರಶ್ನಿಸಿದರು. ಯಲಹಂಕದಲ್ಲಿ ನಿಮ್ಮ ಆಟ ನಡೆಯುವುದಿಲ್ಲ, ತಳ ಮಟ್ಟದಿಂದ ಪಕ್ಷ ಕಟ್ಟಿರುವವನು ನಾನು. ನನ್ನ ಕ್ಷೇತ್ರಕ್ಕೆ ಬಂದು ಗೊಂದಲ ಸೃಷ್ಟಿ ಮಾಡುವುದು ಕನಸಷ್ಟೇ. ನನ್ನನ್ನು ಕೆಣಕಿದರೆ ಪ್ರತಿ ತಿಂಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಎಲ್ಲಿಯೂ ಕೆಂಪೇಗೌಡ ಜಯಂತಿ ಆಚರಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಸಂಸತ್ ಸದಸ್ಯರಿಗೆ ನಾನು ವಿನಂತಿಯನ್ನು ಮಾಡೋದು, ಕೆಂಪೇಗೌಡರು ವಂಶಸ್ಥರು ಬಂದಿದ್ದು ಆಹುತಿಗೆ, ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ, ನಿಮ್ಮ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥದ್ದೇ. ದಯವಿಟ್ಟು ಇಲ್ಲಿ ವಿಜೃಂಭಣೆಯಿಂದ ಮಾಡಿರಿ, ಚಿಕ್ಕಬಳ್ಳಾಪುರದಲ್ಲಿ ಮಾಡಿರಿ, ದೊಡ್ಡಬಳ್ಳಾಪುರದಲ್ಲಿ ಮಾಡಿರಿ, ಬಾಗೇಪಲ್ಲಿಯಲ್ಲಿ ಮಾಡಿರಿ, ಗೌರಿಬಿದನೂರಲ್ಲಿ ಮಾಡಿರಿ, ಹೊಸಕೋಟೆ ಮಾಡ್ಬೋದು, ನಿಮ್ಮ ಕ್ಷೇತ್ರಕ್ಕೆ ನೆಲಮಂಗಲ ಮಾಡಿರಿ. ಎಲ್ಲವನ್ನು ಬಿಟ್ಟು ಯಲಹಂಕದಲ್ಲಿ ಮಾಡಿದ್ರಿ ಅಂದರೆ ಉದ್ದೇಶ ಏನು? ಯಲಹಂಕದಲ್ಲಿ ಎಲ್ಲರೂ ಜಾತಿಯನ್ನು ಮರೆತು ನಾವು ಕೆಂಪೇಗೌಡ ಜಯಂತ್ಸವ ಮಾಡ್ತೀವಿ, ಎಲ್ಲನೂ ಹಂಗೆ ಮಾಡ್ತೀವಿ. ಇದೇನು ಕೂಡ ಇವರೇನಾದರೂ ರಾಜಕೀಯ ಬೆರೆಸಿ ಮಾಡಿದ್ರೆ ಅದರಲ್ಲಿ ಯಾರೂ ಸಫಲರಾಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇನ್ನೂ ಕೂಡ 6 ಗಂಟೆ ಮಲಗ್ತಾ ಇದ್ದೋ, ಈಗ 5 ಗಂಟೆ ಮಲಗ್ತೀನಿ, ಇನ್ನೊಂದು ಗಂಟೆ ಸಂಘಟನೆ ಜಾಸ್ತಿ ಮಾಡ್ತಾಯಿದ್ದೀವಿ ನಾವೆಲ್ಲ ಕೂಡ. ಇವತ್ತು ಕೂಡ ಅಷ್ಟೇ, BJPಯ ಸಂಸದರಾಗಿ ಕಾಂಗ್ರೆಸ್ಸವ್ರ ಮನೆ ಬಾಗಿಲು ಹೋಗುವಂಥದ್ದು ಏನೈತೆ? ಕಾಂಗ್ರೆಸ್ ಅಭ್ಯರ್ಥಿ ಸೋತಿರೋರು ಮನೆ ಬಾಗಿಲು ಹೋಗೋದೇನೈತೆ? ಯಾಕೆ ಹಿಂಗೆ ಓಡಾಡ್ತೀರಿ? ನಾನೇ ಜನ ಸೇರಿಸ್ತೀನಿ, ನಿಮ್ಮನ್ನೇ ಮೆರವಣಿಗೆ ಮಾಡ್ತೀನಿ, ಬರ್ರಿ. ನೀವು ಅಲ್ಲಿ ಬಂದು ಯಲಹಂಕದಲ್ಲಿ ನಡೆಯಲ್ಲ. ಯಲಹಂಕದಲ್ಲಿ ನಾವು ತಳಮಟ್ಟದಿಂದ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥವ್ರು. ನಮ್ಮ ಕಾರ್ಯಕರ್ತನ ಒಂದು ಸರಿ ಬಂದು ನೋಡ್ರಿ ನೀವು, ಯಾವುದೇ ಆಸೆಗೆ ಒಬ್ಬ ಕಾರ್ಯಕರ್ತ ಕದಲಲ್ಲ ನಮ್ಮಲ್ಲಿ. ಯಾರೋ ಈಗ ಒಂದು 3-4 ಜನ ಅವರಲ್ಲಿ. ಇದು ಪಕ್ಷದ ಬೆಳವಣಿಗೆಯಿಂದನೂ ಒಳ್ಳೆಯದಲ್ಲ, ಈ ಕೆಂಪೇಗೌಡರ ಜಯಂತಿ ಬೆಳವಣಿಗೆಯಿಂದ ಕೂಡ ಒಳ್ಳೆಯದಲ್ಲ. ಅದರದ್ದು ಈಗ ನಾಳೆ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳವ್ರೆ, ಅದಕ್ಕೂ ಆಹ್ವಾನ ಇಲ್ಲ ನನಗೆ. ಮುಖ್ಯಮಂತ್ರಿಗಳು ಮಾತಾಡಿದ್ದೀವಿ, ನಾನು ಆ ಕಾರ್ಯಕ್ರಮ ಬರೋಲ್ಲಣ್ಣ, ನಾನು ಕೆಂಪೇಗೌಡ ಲೇಔಟಲ್ಲಿ ಏನು ನಡೀತದೋ ಸರ್ಕಾರಿ ಕಾರ್ಯಕ್ರಮ ಬರ್ತೀನಿ ನಾನು ಅಂತ. ಇಲ್ಲ ನೀನು ಬರಬೇಕು ನನ್ನ ಜೊತೆಯಲ್ಲಿ ಅಂತ ಹೇಳಿದ್ರು. ಇಲ್ಲ ನಂದು ಇಲ್ಲಿ ಮೆರವಣಿಗೆ ಐತೆ, ಸೊ ದಯವಿಟ್ಟು ನೀವು ಬಂದು ಹೋಗ್ರಿ ಅಂತ ಹೇಳಿದ್ದೀನಿ. ಒಂದೇನೋ ಹಾರ ಹಾಕಿ ಹೋಗ್ತೀನಿ ಅಂತ ಹೇಳೋರು, ಇನ್ನೂ ಬರೋದು ಕೂಡ ಅದು ಇನ್ನೂ ಕೂಡ ಸಂಶಯದಲ್ಲಿ ಐತೆ ಅದರಲ್ಲಿ. ಸೊ ಈ ಥರ ನಮ್ಮ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯರು ನನ್ನ ಕ್ಷೇತ್ರದಲ್ಲಿ ಬಂದು ಗೊಂದಲ ಉಂಟು ಮಾಡೋದು ಅದು ಕನಸು. ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸಂದೀಪ್ ರೆಡ್ಡಿಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಪಕ್ಷದ ವರಿಷ್ಠರಿಗೆ ಮನವಿ ಮಾಡುವುದಾಗಿ ತಿಳಿಸಿದ ವಿಶ್ವನಾಥ್, ಎಂಎಲ್ಎ ಆಗಬೇಕೆಂದರೆ ಯಲಹಂಕದಲ್ಲೇ ಬಂದು ನನ್ನ ವಿರುದ್ಧ ಸ್ಪರ್ಧಿಸಿ. ಚಿಕ್ಕಬಳ್ಳಾಪುರದ ಜನ ಒಪ್ಪಿಕೊಂಡ್ರೆ ನಾನು ಇಲ್ಲಿಂದಲೇ ನಿಮ್ಮ ವಿರುದ್ಧ ಚುನಾವಣೆಗೆ ನಿಲ್ಲುತ್ತೇನೆ ಎಂದು ಸಂಸದ ಸುಧಾಕರ್ಗೆ ನೇರ ಸವಾಲು ಹಾಕಿದ್ರು. ನಾನು ಒಳತಂತ್ರದ ರಾಜಕೀಯ ಮಾಡುವವನಲ್ಲ, ನೇರ ರಾಜಕೀಯ ಮಾಡುವವನು. ನೀವು ಲೋಕಸಭೆಗೆ ಸ್ಪರ್ಧಿಸುತ್ತೀರಾ ಅಥವಾ ವಿಧಾನಸಭೆಗೆ ಸ್ಪರ್ಧಿಸುತ್ತೀರಾ ಎಂಬುದನ್ನ ಮೊದಲು ಸ್ಪಷ್ಟಪಡಿಸಿ ಎಂದು ವಿಶ್ವನಾಥ್ ಪ್ರಶ್ನಿಸಿದರು. ಇದು ನನ್ನ ತಾಯಿಯ ತವರೂರು ಚಿಕ್ಕಬಳ್ಳಾಪುರ. ಸೊ ನಾನು ಪ್ರತಿ ತಿಂಗಳು ಇನ್ನು ಬರೋಕ್ಕೆ ಶುರು ಮಾಡ್ತೀನಿ. ನಾನು
ಕೆಂಪೇಗೌಡ ಜಯಂತ್ಯೋತ್ಸವ ನಾನು ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ 27ನೇ ತಾರೀಕು ಆಗದೇ ಇರ್ಬೋದು, ಒಂದು ದಿನ ಹಿಂದೆ ಮುಂದೆ ಕರೆದ್ರೆ ನಾನು ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಇಲ್ಲಿ ಮಾಡ್ತೀನಿ ಅದ್ದೂರಿಯಾಗಿ. ಇಲ್ಲಿ ಪ್ರತಿ ಊರಲ್ಲೂ ಕೂಡ ನನಗೆ ಬಂಧುಗಳು ಅವರೇ, ಸ್ನೇಹಿತರುಗಳು ಅವರೇ, ಎಲ್ಲ ಪಕ್ಷದವ್ರನ್ನೂ ಕೂಡ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ತಂಟೆಗೆ ಬಂತು ಅಂತಂದರೆ ಬುಡಕ್ಕೆ ಕೈ ಇಡ್ತೀನಿ ನಾನು. ಇವತ್ತು ಅದಕ್ಕೆ ಬಂದಿರೋದು ನಾನು, ಬೇರೆ ಏನೂ ಇಲ್ಲ ಇದರಲ್ಲಿ, ಎಂಥದೂ ಇಲ್ಲ. ಇವತ್ತು ನಾನು ಸಂದೀಪ್ ರೆಡ್ಡಿ ನನ್ನ ಯುವ BJP ಕಾರ್ಯಕರ್ತ, ಮಾಜಿ ಜಿಲ್ಲಾ ಅಧ್ಯಕ್ಷ ಕೂಡ ಹೌದವನು. ಇವತ್ತುವರೆಗೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಒಂದು ಚಕಾರ ಎತ್ತಲಿಲ್ಲ. ಅವ್ರ ಜೊತೆಯಲ್ಲಿ ಬೆಳೆಸ್ಕೊಬೇಕಲ್ಲ, ನಿಮಗೆ ಒಳ್ಳೇದಲ್ವ, ಬಲ ಅಲ್ವ ಅತ್ಲ ಕಡೆಗೆ. ನಾನು ಕಳೆದ ಸಾರಿ ಬಂದಾಗ ಏನು ಹೇಳಿದ್ದೆ, ತಪ್ಪೇನು ಹೇಳಿದೆ ನಾನು? ಆ ಥರದೊಬ್ಬ ಯುವಕರು ವಿಧಾನಸೌಧ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ಅಂತ ಹೇಳಿದೆ ನಾನು. ಏನು ನೀನೇ ಬಂದುಬಿಡು ಟಿಕೆಟ್ ಕೊಡ್ತೀವಿ ಅಂತ ಹೇಳಲಿಲ್ಲ. ನೀವು ಕೇಂದ್ರ ಸಚಿವರಾಗ್ರಿ ಅಂದರೂ ನನ್ನ ಮೇಲೆ ಬೀಳ್ತಾರೆ, ಏನು ಮಾಡಲಿ ನಾನು ಅದ್ರ ಕಡೆಗೆ. ಈಗೂ ಹೇಳ್ತೀನಿ ನಾನು, ಇಲ್ಲಿ ನಾನು ಸಂದೀಪ್ ರೆಡ್ಡಿ ಅವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ಥರದ ಯುವಕರು ಬರಬೇಕು ಅಂತಕ್ಕಂಥದ್ದು. ಇಲ್ಲ ನೀವೇನಾದರೂ ಸುಧಾಕರ್ ಅವರೇ MLA ನಿಲ್ಲಬೇಕು ಅಂದರೆ ಯಲಹಂಕಕ್ಕೆ ಬನ್ನಿರಿ, BJPಯಿಂದ ಆಗಲ್ಲ, ಇನ್ಯಾವುದ್ರಲ್ಲಿ ಬರೋಂಗಿದ್ರೆ ಅಲ್ಲಿ ನನ್ನ ಮೇಲೆ ಬನ್ನಿರಿ, ನೀವು ನಿಂತ್ಕೊಳ್ರಿ ಅತ್ಲ ಕಡೆಗೆ. ಇಲ್ಲ ಯಲಹಂಕ ಕ್ಷೇತ್ರದ ಇದು ಚಿಕ್ಕಬಳ್ಳಾಪುರದ ಜನ ಏನಾದರೂ ಒಪ್ಕೊಂಡ್ರೆ, ಅನುಮತಿಯನ್ನು ಕೊಟ್ಟರೆ ನಾನು ಇಲ್ಲಿ ಬಂದು ನಾನೇ ನಿಂತ್ಕೊತೀನಿ. ಯಾವುದಕ್ಕಾದರೂ ಸರಿ, ನಾನು ಜನಗಳ ಪರವಾಗಿರ್ತಕ್ಕಂಥನು, ಅಭಿವೃದ್ಧಿ ಕೆಲಸ ಇರ್ತಕ್ಕಂಥನು. ವಿಷಯ ಗೊತ್ತಿಲ್ಲ ನನಗೆ, ಗುಂಪು ಹೊಡಿಯೋದು ಗೊತ್ತಿಲ್ಲ ನನಗೆ, ದ್ರೋಹ ಮಾಡೋದು ಗೊತ್ತಿಲ್ಲ. ಏನಿದ್ರು ನೇರ ನಾನು ಮಾತಾಡ್ತಕ್ಕಂಥ, ಏನಿದ್ರು ನೇರವಾಗಿ ಹೇಳ್ಬಿಟ್ಟು ನಿಷ್ಠುರ ಆಗೋ ನಾನು ಅತ್ಲ ಕಡೆಗೆ. ನನಗೆ ಒಳತಂತ್ರಗಳು ಇವೆಲ್ಲ ಕೂಡ ನನಗೆ ಗೊತ್ತಿಲ್ಲ. ಯಾರ್ಯಾರ್ದು ಏನು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಲೀಡ್ರನ್ನ ಕೇಳಿದ್ರೆ ಹೇಳ್ತಾರೆ, ನಿಮ್ಮ ಕ್ಷೇತ್ರದವರು ಮಾತಾಡ್ತಾರೆ ನನ್ನ ಹತ್ರ ಯಾರ್ಯಾರ್ದು ಏನೇನು ಬಂಡವಾಳ ಅಂತೇಳಿ. ಸೊ ಅದಕ್ಕೆ ವೈಯಕ್ತಿಕವಾಗಿ ನಾನು ಭಾಳ ಮಾತಾಡೋಕ್ಕೆ ಹೋಗಲ್ಲ ನಿಮ್ಮ ಬಗ್ಗೆ. ನನ್ನ ಸುದ್ದಿಗೆ ಬರಬೇಡ್ರಿ. ನೀವು ತಿರ್ಗಾ MP ಎಲೆಕ್ಷನ್ ನಿಲ್ತೀರಾ ಸ್ಪಷ್ಟ ಮಾಡಿರಿ ನನಗೆ. ನಮ್ಮ ವರಿಷ್ಠರಲ್ಲೂ ಅದೇ ಕೇಳಿರೋದು, ನೆಕ್ಸ್ಟ್ MP ಎಲೆಕ್ಷನ್ ನಿಲ್ತಾರ ಈಗಲಿಂದ ನಾನು ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತೀನಿ. ಉಳಿಕೆ ವ್ಯವಸ್ಥೆ ನೀವು ಮಾಡಿರಿ. ಓಟ್ ಹಾಕ್ಸೋ ಜವಾಬ್ದಾರಿ ನಾವು, ನಮ್ಮ ಮುಖಂಡರು. ಕನಿಷ್ಠ 1 ಲಕ್ಷ ಮಿನಿಮಮ್ ನೆಕ್ಸ್ಟ್ ಎಲೆಕ್ಷನ್ಗೆ ಎಂಥದ ಪರಿಸ್ಥಿತಿಯಲ್ಲಾಗಲಿ ನಾವು ಯಲಹಂಕದಿಂದ ನಿಮ್ಗೆ ಲೀಡ್ ಕೊಡ್ತೀವಿ. MP ನಿಲ್ಲಲ್ವಾ ಅದನ್ನಾದರೂ ಸ್ಪಷ್ಟ ಮಾಡಿರಿ. ನೆಕ್ಸ್ಟ್ ನಾನು MP ನಿಲ್ಲೋದಿಲ್ಲ, ನಾನು MLA ಹೋಗ್ತೀನಿ ಅಂತಾದರೂ ಹೇಳ್ರಿ. ನೀವು ಎರಡೂ ಮಾತಾಡೋಕ್ಕೆ ಹೋಗ್ಬೇಡ್ರಿ, ಸ್ಪಷ್ಟ ಮಾಡಿರಿ. ಒಟ್ಟಾರೆ ಬಿಜೆಪಿ ನಾಯಕರಾದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ SR ವಿಶ್ವನಾಥ್ ನಡುವಿನ ವಾಕ್ಸಮರ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು, ಕೆಂಪೇಗೌಡ ಜಯಂತಿ ಆಚರಣೆ ವಿಚಾರ ಇದೀಗ ರಾಜಕೀಯ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಈ ಬೆಳವಣಿಗೆಗಳು ಚಿಕ್ಕಬಳ್ಳಾಪುರ ಮತ್ತು ಯಲಹಂಕ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068.
ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್ ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಮಾಲೂರು ಅಕಲಕೋಟೆ ಭೂ ವಿವಾದ ದಿನದಿನಕ್ಕೆ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ. ವಿವಾದಿತ ಜಮೀನಿಗೆ ಅಕ್ರಮ ಪ್ರವೇಶ ದೂರಿನ ಮೇರೆಗೆ ಮಾಜಿ ಶಾಸಕ ಮಂಜುನಾಥ್ ಗೌಡ ವಿರುದ್ಧ FIR ದಾಖಲಾಗಿದೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ವಿರುದ್ಧ ಮಾಸ್ತಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿ ಠಾಣೆಗೆ ಮುತ್ತಿಗೆ ಹಾಕಿರುವ ಘಟನೆ ನಡೆದಿದೆ. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಅಗಲಕೋಟೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಮೀಸಲಿಟ್ಟಿದ್ದ ಭೂಮಿ ರಾಜಕಾಲುವೆ ಕೆರೆಯ ಜಾಗವನ್ನು ಕೆಲವರು ನಕಲಿ ದಾಖಲೆ ಸೃಷ್ಟಿಸಿ ಸುಮಾರು 148 ಎಕರೆ ಭೂ ಮಾಫಿಯಾದವರು ಕಬಳಿಕೆ ಮಾಡಿ ಮಾರಾಟ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಅದರಂತೆ ಸರ್ಕಾರದ ಶಾಲೆಯ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ಗ್ರಾಮಸ್ಥರು ಮಾಜಿ ಶಾಸಕ ಮಂಜುನಾಥ್ ಗೌಡರ ಬಳಿ ಮನವಿ ಮಾಡಿದ್ರು ಎಂದು ಕೇಳಿಬಂದಿದೆ. ಮಾಜಿ ಶಾಸಕ ಮಂಜುನಾಥ್ ಗೌಡರು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರಿ ಭೂಮಿ ಉಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. 2 ದಿನಗಳ ಹಿಂದೆ ವಿವಾದಿತ ಜಮೀನಿಗೆ ಮಾಜಿ ಶಾಸಕ ಮಂಜುನಾಥ್ ಗೌಡ ಭೇಟಿ ನೀಡಿ ಸರ್ಕಾರಿ ಶಾಲೆಯ ಬಗ್ಗೆ ಮಾಹಿತಿ ಪಡೆದಿದ್ರು. ಆದರೆ ಅಕ್ರಮವಾಗಿ ಜಮೀನಿಗೆ ಪ್ರವೇಶ ಮಾಡಿದ್ದಾರೆ ಎಂದು ಗುರುವಾರ ಕೋಲಾರ SPಗೆ ಖಾಸಗಿ ಕಂಪನಿ ಸಿಬ್ಬಂದಿ ದೂರು ನೀಡಿದ್ದಾರೆ. ನಾವು ಬರೀ ಸ್ಕೂಲ್ ಕೇಳ್ತೀವಿ. ಮೈನ್ ಪಾಯಿಂಟ್ ಸಮಯ ಇದು ಇಲ್ಲಿಗೆ ಬರ್ಬೇಕಂದ್ರೆ ಆ ಊರ್ ಗ್ರಾಮಸ್ಥರು, ಬಂಗಾರಪೇಟೆ ತಾಲೂಕು ಗ್ರಾಮಸ್ಥರು ಇದಾರಲ್ಲ, ಅವ್ರೊಂದು 100 ಜನ ಕುತ್ಕೊಂಡು ಈ ತರ ಅನ್ಯಾಯ ಆಗ್ತಾ ಇದೆ, ಇದು ಯಾರ ಕೈ ಕೊಡ್ಬೇಕು, ಅನ್ನ ತಿನ್ನೋರು ಒಬ್ರು ಇಲ್ಲ ಅಂತೇಳಿ, ಇದು ಮಂಜುನಾಥ್ ಗೌಡ್ರು ಬಿಟ್ರೆ ಬೇರೆಯವ್ರು ಆಗಲ್ಲ ಅಂತೇಳಿ ಅವ್ರೊಂದು 100 ಜನ ಒಂದೇ ದಿನ ಬಂದು ನಮ್ಮ ಊರ್ ಪಕ್ಕದಲ್ಲಿ 50 ಎಕರೆ ಶಾಲೆ ಜಾಗ ಇದೆ, ನಿಮ್ಮನ್ನು ಬಿಟ್ರೆ ಉಳಿಸೋದಿಲ್ಲ ಅಂತೇಳಿ ಬಂದು ಕೊಟ್ಟಿರೋದು. ಯಾರ್ದೋ ಮೇಲೆ ಜಿದ್ದಕ ಪೊಲಿಟಿಕಲ್ ಟರ್ಮ್ಸ್ ಹುಡ್ಕೊಂಡು ಹೋಗಿರೋದಲ್ಲ, ಅವ್ರೆಲ್ಲ ಕುತ್ಕೊಂಡು ಇವ್ರ ಕೈ ಕೊಟ್ರೆ ಬೇರೆಯವ್ರು ಬಂದ ಡೀಲ್ ಮಾಡ್ಕೊಂಡು ಹೊರಟೋತಾರೆ ಅಂತ ಹೇಳ್ಬಿಟ್ಟು ಮಂಜಣ್ಣ ಹುಡುಕೆ ಬಂದು ಕೊಟ್ಟಿರೋದು. ಯಾರಿಗಾದ್ರೂ ಯಾವ ಆಫೀಸಲ್ಲೂ ಇವ್ರಿಗೆ ಸಪೋರ್ಟ್ ಮಾಡಿಲ್ಲ. ಈಗ ನಮ್ಮ ಮೇಲೆ ಕೇಸ್ ಅಂದ್ರೆ ಲೆಕ್ಕಾಗ್ಲಿ ಇವ್ರ ಕಥೆನು ಹೆಂಗಿರ್ಬೋದು? ಮುಂದಕ್ರನ ರೈತರೆಲ್ಲ ಹೋರಾಟ ಮಾಡಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಸರ್ ತಪ್ಪಾಗ್ತದೆ. ಏನು ನಮಗೆ ನೋಡಿ ಸರ್, ಪೊಲೀಸು ಇಂಟರ್ವೆನ್ಷನ್ ಬೇಡ. ಈಗ ಸರ್ ನೀವು ಹೋಗಿದ್ದಿಲ್ಲ, ಪ್ಲಸ್ ನೀವು ಹೋಗಿದ್ದಿಲ್ಲ, ಅಲ್ಲ ಸರ್, ಅಲ್ಲ ಸರ್, ಕಂಬಿ ಸುತ್ತು ಕಾಂಪೌಂಡ್ ಹಾಕಿದ್ರೆ ನಿಜ ತಾನೆ? ಅರ್ಧ ಹಾಕಿ ನಾವು ತೋರಿಸಿದ್ರು ಅರ್ಧನೇ. ಅರ್ಧ ಹಾಕಕ್ ಸಾಧ್ಯನಾ? ಇಲ್ಲಿ ಈ ಮ್ಯಾಪ್ ಪ್ರಕಾರ ಅರ್ಧ ಹಾಕಕ್ ಸಾಧ್ಯನಾ? ಯಾಕೆ ಬಿಟ್ಟಿಲ್ಲ? ಅದ್ರಲ್ಲಿ ಹೋಗೋದಕ್ಕೆ ಟ್ರೆಸ್ಪಾಸ್ ಅಂತ ಯಾಕೆ ಕೇಸ್ ಹಾಕ್ತಾರೆ? ಇದರಲ್ಲಿ ಫೋಟೋ ಕೊಡೋದು, ಫೋಟೋ ಕೊಡೋದು.
ಮಾಜಿ ಶಾಸಕ ಮಂಜುನಾಥ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಿಸುತ್ತಾರೆ ಎಂಬ ಗಾಳಿ ಸುದ್ದಿ ಹರಡಿದೆ. ಅಲ್ಲದೆ ಖಾಸಗಿ ಕಂಪನಿಯವರು ರೈತರಿಗೆ ತೊಂದರೆ ನೀಡಿರೋ ಬಗ್ಗೆ ದೂರು ನೀಡಿದ್ರು. ಅದರ ಕುರಿತು ಗಮನ ಹರಿಸದೆ ಮಾಸ್ತಿ ಠಾಣೆಯ ಪೊಲೀಸರು ಖಾಸಗಿ ಕಂಪನಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಮಂಜುನಾಥ್ ಗೌಡ ಬೆಂಬಲಿಗರು ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ನಾಯಕರು ಏಕಾಏಕಿ ಪೊಲೀಸ್ ಠಾಣೆಯೊಳಗೆ ನುಗ್ಗಲು ಪ್ರಯತ್ನ ನಡೆಸಿದ್ದು, ಪೊಲೀಸರು ಹಾಗೂ ಬಿಜೆಪಿ ಮುಖಂಡರ ಮಧ್ಯೆ ಮಾತಿನ ಚಕಮಕಿ ನಡೆದು ನೂಕಾಟ ತಳ್ಳಾಟ ನಡೆದಿದೆ. ಇದರಿಂದ ಕೆಲಕಾಲ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಜನರನ್ನ ನಿಯಂತ್ರಿಸಲಾಗದೆ ಪೊಲೀಸ್ ಠಾಣೆ ಬಾಗಿಲನ್ನೇ ಪೊಲೀಸರು ಮುಚ್ಚಿರುವ ಘಟನೆ ನಡೆದಿದೆ. ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ರಾಜ್ಯದ 224 ಕ್ಷೇತ್ರಗಳ ಪೈಕಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷ ಎಂದು ಬಿಂಬಿಸಿಕೊಳ್ಳುವ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಮಾಯವಾಗಿದ್ದು, ಇಲ್ಲಿ ಆಕಾಂಕ್ಷಿಗಳು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟಕ್ಕಿಳಿದಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಬಳುವನಹಳ್ಳಿ ಸಿವಿ ಲೋಕೇಶ್ ಗೌಡ ಲೇವಡಿ ಮಾಡಿದ್ದಾರೆ. ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ಶಿಸ್ತು ಇಲ್ಲದ ಪಕ್ಷ ಯಾವುದಾದ್ರೂ ಇದ್ದರೆ ರಾಷ್ಟ್ರೀಯ ಪಕ್ಷಗಳಾಗ್ಬೋದು, ಪ್ರಾದೇಶಿಕ ಪಕ್ಷಗಳಾಗ್ಬೋದು, ಅದು ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ರು ಹೇಳ್ತಾರೆ. ಶಿಡ್ಲಘಟ್ಟ ನಗರದಲ್ಲಿ ಸುದ್ದಿಗಾರರೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಬಳುವನಹಳ್ಳಿ ಸಿವಿ ಲೋಕೇಶ್ ಗೌಡ ಮಾತನಾಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳು ಎಂದು ಪ್ರತಿಬಿಂಬಿಸಿಕೊಳ್ಳುವವರು ತಮ್ಮ ಅಸ್ತಿತ್ವಕ್ಕಾಗಿ ಪೈಪೋಟಿಗೆ ಇಳಿದು ಕ್ಷೇತ್ರದ ಜನರಿಗೆ ಪುಕ್ಕಟೆ ಮನರಂಜನೆ ನೀಡುವ ಜೊತೆಗೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲಿ ಶಿಸ್ತಿಲ್ಲದೆ ವರ್ತಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಮಾಡ್ತಾ ಇದ್ದೀನಿ, ಯಾರ ಶ್ರಮ ಏನಿದೆ ಅಂತೇಳಿ ಜನಕ್ಕೆ ಗೊತ್ತಿರ್ತದೆ. ಜನ ತೀರ್ಮಾನ ಮಾಡ್ತಾರೆ. 28ರಲ್ಲಿ ನೋಡೋಣ. ಪೋಟಿ ಇಬ್ಬರಿಗೆ ಇರ್ತದೆ, ಪುಟ್ಟು ಆಂಜಿನಪ್ಪ, BN ರವಿಕುಮಾರ್. ಇದು ಸತ್ಯ. ಅದು ಬಿಟ್ಟು ನಾನೇ ಅಂತ ಬಡಾಯಿ ಕುಚ್ಕೊಂಡು ಬೊಂಬೆ ಆಟ ಆಡೋದಾದ್ರೆ ಪ್ರಯೋಜನ ಏನ್ ಬರ್ತದೆ? ಎಲ್ಲ ಪಿಕ್ಚರ್ ನೋಡ್ತಾರೆ ಅಷ್ಟೇ. ಪಿಕ್ಚರ್ ನೋಡ್ಬಿಟ್ಟು ಮನೆಗೆ ಹೋಗ್ತಾರೆ. ರಿಸಲ್ಟ್ ಫಲಿತಾಂಶ ಇರೋದಿಲ್ಲ. ಫಲಿತಾಂಶ 3ನೇ ಸ್ಥಾನ 4ನೇ ಸ್ಥಾನ ಆಗ್ತದೆ. ಅದಾಗದ್ ಬೇಡ. ಸೀರಿಯಸ್ ಆಗಿ ನಾವು ರಾಜಕಾರಣ ಮಾಡ್ಬೇಕು. ಅವ್ರವ್ರ ಅಭಿಮಾನ ಅವ್ರವ್ರಿಗೆ ಇರ್ತದೆ. ನಮಸ್ಕಾರ. ಇತ್ತೀಚೆಗೆ ಬ್ರೇಕಿಂಗ್ ನ್ಯೂಸ್ ಆದ ಪೋಟಿ ಇರುವುದು ನನಗೆ ರವಿಕುಮಾರ್ಗೆ ಅಂತ ಏನು ನಮ್ಮ ಕ್ಷೇತ್ರದ ಒಬ್ಬ ನಾಯಕರು ಹೇಳಿದ್ದಾರೆ, ಅದರ ಬಗ್ಗೆ ಮಾತಾಡಲು ಇಚ್ಛಿಸ್ತೇನೆ. ಇವತ್ತು 224 ಕಾನ್ಸ್ಟಿಟ್ಯೂನ್ಸಿ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿ 224 ಕಾನ್ಸ್ಟಿಟ್ಯೂನ್ಸಿಗಳಿದೆ, ವಿಧಾನಸಭಾ ಕ್ಷೇತ್ರಗಳು. ಆ ಕ್ಷೇತ್ರಗಳಲ್ಲಿ ಯಾವುದರಲ್ಲಾದರೂ ಫಸ್ಟು ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿರೋದು ಅಂತಂದರೆ ಅದು ಶಿಡ್ಲಘಟ್ಟ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಶಿಡ್ಲಘಟ್ಟದ ಜನ ಯಾವ ರೀತಿ ಪ್ರಜ್ಞಾವಂತರು ಅನ್ನೋಂಥ ಪ್ರತಿಯೊಂದು ಎಲೆಕ್ಷನಲ್ಲಿ ತೋರಿಸ್ತಾ ಇದ್ದಾರೆ. ಅವರಿಗೆ ಸಿಲ್ಕು, ಮಿಲ್ಕು ಮತ್ತು ಗೋಲ್ಡು ಇದಕ್ಕೆ ಪ್ರಸಿದ್ಧಿ ಆಗಿದ್ದಾರೋ ಅದೇ ರೀತಿ ನಾವು ತಮ್ಮ ಜನಪ್ರತಿನಿಧಿ ಆಗಿರಬೇಕು, ಯಾರನ್ನ ಆರಿಸ್ಬೇಕು ಅನ್ನೋವಂಥ ಪ್ರಜ್ಞೆ ಅವ್ರಿಗಿದೆ. ಒಂದು. ಇನ್ನೊಂದು, ಇಡೀ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವತ್ತಾದರೂ ಎಲ್ಲಾದರೂ ಯಾವ ಕ್ಷೇತ್ರದಲ್ಲಾದರೂ ಅವರೇ ದುಡ್ಡು ಕೊಟ್ಟು ಜನಪ್ರತಿನಿಧಿ ಗೆಲ್ಲಿಸಿರೋ ಅಂಥ ಎಕ್ಸಾಂಪಲ್ ಎಲ್ಲಾದರೂ ಇದ್ದರೆ ಅದು ಶಿಡ್ಲಘಟ್ಟ ತಾಲೂಕು. ಇಂಥ ಪ್ರಜ್ಞಾವಂತ ಮತದಾರರ ಮುಂದೆ ಆ ಪೋಟಿ ಇರೋದು ನನಗೆ ಅವರಿಗೆ ಅಂತ ಹೇಳಿದ್ರೆ ನಿನಗೆ ಯಾಕೆ ಇಷ್ಟು ಆತರ ಪಡೋ ಅಂತ ಅವಶ್ಯಕತೆ ಇಲ್ಲ. ಇನ್ನು 2 ವರ್ಷ ಇದೆ. ಈ ವರ್ಷ ಇನ್ನೇನು ಮುಗಿದು ಜೂನ್ ಇದೆ. 1.5 ವರ್ಷ ಇದೆ.
ಜನ ಆ ಟೈಮಲ್ಲಿ ನಿರ್ಧಾರ ಮಾಡ್ತಾರೆ. ಮತ್ತು ಇದೆಲ್ಲ ನೋಡ್ತಾ ಇದ್ದರೆ ಶಿಸ್ತು ಇಲ್ಲದ ಪಕ್ಷ ಯಾವುದಾದ್ರೂ ಇದ್ದರೆ, ರಾಷ್ಟ್ರೀಯ ಪಕ್ಷಗಳಾಗ್ಬೋದು, ಪ್ರಾದೇಶಿಕ ಪಕ್ಷಗಳಾಗ್ಬೋದು, ಅದು ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರ ಪ್ರಭುಗಳು ಅವರಿಗೆ ಯಾರು ಶ್ರೇಷ್ಠರು, ಉತ್ತಮರು ಎಂದು ನಿರ್ಧರಿಸುತ್ತಾರೆ. ಆದರೆ ನಾವೇ ಇಂತಹವರ ಮಧ್ಯೆ ಪೈಪೋಟಿ ನಡೆಯುತ್ತಿದೆ, ನಾವೇ ಇರ್ತೀವಿ ಎಂದು ಘೋಷಣೆ ಮಾಡಿಕೊಂಡ್ರೆ ಅದು ದುರಹಂಕಾರದ ಪರಮಾವಧಿ ಆಗುತ್ತದೆ ಎಂದು ಪರೋಕ್ಷವಾಗಿ ಆಂಜಿನಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ. ಸರ್ಕಾರದ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಜನರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನ ಜಾರಿಗೆ ತಂದು ಜನರ ವಿಶ್ವಾಸವನ್ನ ಉಳಿಸಿಕೊಳ್ಳುವ ಕೆಲಸವನ್ನ ಮಾಡಬೇಕು. ಅದನ್ನ ಹೊರತುಪಡಿಸಿ ಪರಸ್ಪರ ಕೆಸರು ಎರಚಾಟದಲ್ಲಿ ತೊಡಗಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಬೀದಿಗೆ ತಂದಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಕ್ಷೇತ್ರದಲ್ಲಿ ತನ್ನ ಪತ್ನಿ ಅಭ್ಯರ್ಥಿಯಾಗಿದ್ರು, ಅದೇ ರೀತಿ ಸರ್ಕಾರದ ಪ್ರತಿನಿಧಿಗಳನ್ನ ಮತ್ತು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಜನರ ಸೇವೆ ಮಾಡಿದ್ದೇನೆ. ಸ್ವತಃ ಜನ ಸೇವೆಯನ್ನ ಸ್ಮರಿಸುತ್ತಾರೆ. ಅದರಿಂದ ಆಗುವ ಸಂತೋಷ ಇನ್ನೊಂದಿಲ್ಲ. ಸರ್ಕಾರದ ಸೌಲಭ್ಯಗಳು ಕ್ಷೇತ್ರದ ಜನರಿಗೆ ತಲುಪಿಸುವ ಕೆಲಸವನ್ನ ಕಾಂಗ್ರೆಸ್ ಆಕಾಂಕ್ಷಿಗಳು ಇನ್ಮುಂದಾದ್ರೂ ಮಾಡಲಿ, ಬೀದಿ ನಾಟಕ ನಿಲ್ಲಿಸಲಿ ಎಂದು ಆಗ್ರಹಿಸಿದ್ದಾರೆ. ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ಶಿಸ್ತು ಇಲ್ಲದ ಪಕ್ಷ ಯಾವುದಾದ್ರೂ ಇದ್ದರೆ, ರಾಷ್ಟ್ರೀಯ ಪಕ್ಷಗಳಾಗ್ಬೋದು, ಪ್ರಾದೇಶಿಕ ಪಕ್ಷಗಳಾಗ್ಬೋದು, ಅದು ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ರು ಹೇಳ್ತಾರೆ ನನಗೆ ಯಾರೋ ಹೇಳ್ಬಿಟ್ಟಿದ್ದಾರೆ, ನಾನೇ ಕ್ಯಾಂಡಿಡೇಟು ಅಂತಾರೆ, ಅವ್ರಿಗೇನೋ ಒಳ್ಳೆ ಎಲ್ಲ ಬೇರೆ ಜಾಗ ಕೊಡಿಸ್ತೀನಿ ಅಂತಾರೆ. ಇನ್ನೊಬ್ರು ಹೇಳ್ತಾರೆ ನಾನು ಕ್ಯಾಂಡಿಡೇಟು, ಪೋಟಿ ಇರೋದು ನನಗೆ ಅವರಿಗೆ ಅಂತ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇಟ್ಕೊಂಡು ಇವ್ರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ಕೊಂಡು ಹಂತಕ್ಕೆ ಹೋದರೆ ಇವರು ಶಿಸ್ತು ಈ ಪಾರ್ಟಿಯಲ್ಲಿ ಹೇಗಿದೆ? ಅದಕ್ಕೆ ನಾನು ಸಹ ಈ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ, ದಶಕಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ. ನಮಗೂ ಸರ್ಕಾರ ಇದ್ದಾಗ ನಾನು ಕ್ಯಾಂಡಿಡೇಟ್ ಆಗಿದ್ದೆ, ನನ್ನ ಶ್ರೀಮತಿಯವರು ಕ್ಯಾಂಡಿಡೇಟ್ ಆಗಿದ್ದರು. ಸೊ ನಾವು ಯಾವತ್ತೂ ಈ ರೀತಿ ಮಾತಾಡಿ ಕೇಳೇ ಇಲ್ಲ. ನಾವು ಆಗಲೂ ಸಹ ಅಧಿಕಾರಿಗಳ ಕೈ ಕಾಲು ಇಟ್ಕೊಂಡು ಕೆಲಸ ಮಾಡಿದ್ವಿ. ಇವತ್ತು ಅದೇ ವಿಶ್ವಾಸ ಅಧಿಕಾರಿಗಳಲ್ಲೂ ಇದೆ, ಜನಗಳಲ್ಲಿ. ಇವತ್ತು ನಾನು ಯಾವುದೇ ಊರಿಗೆ ಹೋದ್ರೂ ಸಹ ಆ ನಿಟ್ಟಿನಲ್ಲಿ ಜನ ರೆಕಗ್ನೈಸ್ ಮಾಡ್ತಾರೆ, ನಮ್ಗೆ ಆ ಹೆಲ್ಪ್ ಮಾಡಿಸಿದ್ರೆ, ಈ ಹೆಲ್ಪ್ ಮಾಡಿದ್ರಿ ಅಂತ. ಈ ರೀತಿ ಜನಗಳು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳು ಆಯ್ಕೆ ಮಾಡಬೇಕೇ ವಿನಃ ನಾವು ಹೇಳಿದ್ರೆ ಅದು ದುರಹಂಕಾರದ ಪರಮಾವಧಿ ಅಂತ. ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಿ ನೀವು ಸೇವೆ ಮಾಡಿ. ಸರ್ಕಾರ ಇದೆ, ಇಬ್ಬರು ಜಗಳ ಆಡ್ತಾ ಇದ್ದಾರೆ, ನಾನು ಹೆಚ್ಚೋ ನೀನು ಹೆಚ್ಚೋ, ನಾನು ಚೀಫ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ನಾನು ರಾಜ್ಯಾಧ್ಯಕ್ಷ ಹತ್ರ ಹೋಗ್ತೀನಿ ಅಂತೇಳಿ ಇದು ಮಾಡ್ತಾ ಇದ್ದೀರಾ. ಇವತ್ತು ಸರ್ಕಾರ ಇದೆ, ಏನಾದ್ರು ಜನಕ್ಕೆ ಉಪಯೋಗ ಅಂತ ಕೆಲಸಗಳು ಮಾಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಪ್ರಜೆಗಳು, ಯಾರು ಮತದಾರ ಪ್ರಭುಗಳಿದ್ದಾರಲ್ಲ, ಅವರು ಅವಳ ಪ್ರಜ್ಞಾವಂತರು. ಅವರು ಯಾವ ಟೈಮಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಮಾಡ್ತಾರೆ. ಅದುವರೆಗೂ ಸ್ವಲ್ಪ ತಾಳ್ಮೆ ಇರಲಿ ಅಂತ ನಾನು ಈ ಮೂಲಕ ನಮ್ಮ ನಾಯಕರಿಗೆ ಒಂದು ಮನವಿನೋ ಎಚ್ಚರಿಕೆನೋ ಎರಡರಲ್ಲೂ ಯಾವುದಾದ್ರೂ ತಗೊಬೋದು ಅವರು ಕೊಡ್ತಾ ಇದ್ದೀನಿ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಕೇಂದ್ರ ಸಚಿವ HDK ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ. 2028ರ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಗೆಲುವು, ಶಾಸಕ BN ರವಿಕುಮಾರ್ ಬಹಿರಂಗ ಸವಾಲು. ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಮೊಹರಂ ಆಚರಣೆ, ಸೌಹಾರ್ದತೆ ಮತ್ತು ಭಕ್ತಿಭಾವ ಮೆರೆದ ಸಮುದಾಯ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಲು ಸಿದ್ಧ, ಸಂಸದ ಸುಧಾಕರ್ಗೆ ಶಾಸಕ ವಿಶ್ವನಾಥ್ ಬಹಿರಂಗ ಸವಾಲು, ತೀವ್ರಗೊಂಡ ವಾಕ್ಸಮರ. ನ್ಯಾಯಬೆಲೆ ಅಂಗಡಿಯ ಅಕ್ರಮ ಸಾಗಾಣಿಕೆ ಪ್ರಕರಣ, ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ. ಸರ್ಕಾರಿ ಶಾಲಾ ಮತ್ತು ವಸತಿ ಶಾಲೆಗಳಿಗೆ ಸರಬರಾಜಾಗಬೇಕಿರುವ ಗೋಧಿ ಕಾಳಸಂತೆಯಲ್ಲಿ ಮಾರಾಟ. ವಿಶ್ವಾಸಾರ್ಹ ಸುದ್ದಿಗಾಗಿ ವೀಕ್ಷಿಸಿ MMTV ನ್ಯೂಸ್.